ಸುವರ್ಣ. ನೀವ್ ಏನ್ ಹೇಳಿದ್ರು ನಾನು ಬದಲಾಗಲ್ಲ ರೀ. ಅದು ನಂಗೆ ಯಾವತ್ತೂ ಅರ್ಥ ಆಗಿದೆ. ಇಲ್ಲಿ ಯಾರನ್ನೂ ಬದಲಾಯಿಸೋದಕ್ಕಾಗಲ್ಲ. ಅಥವಾ ಯಾರ ಬುದ್ಧಿಮಾತಿಂದನೂ ಯಾರೂ ಪರಿವರ್ತನೆ ಆಗಲ್ಲ. ಅವ್ರ ಬದಲಾವಣೆಗೆ ಅದೊಂದು ಸ್ಫೂರ್ತಿ ಆಗ್ಬೋದು ಅಷ್ಟೇ. ಅವ್ರವ್ರ ಬದುಕಿನ ಅನಿವಾರ್ಯತೆಗಳೇ ಅವ್ರನ್ನ ಬದಲಾಯಿಸತ್ತೆ. ಬದುಕಿನ ಅನಿವಾರ್ಯತೆಗಳು ಕಲಿಸೋ ಪಾಠಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ. ಇದು ನನ್ನ ಅನುಭವದ ಮಾತು. ನಿಮಗೂ ಆ ಅನಿವಾರ್ಯತೆ ಪಾಠ ಕಲಿಸ್ಲಿ ಅನ್ನೋದೇ ನನ್ನ ಉದ್ದೇಶ. ನೋಡು ಮಧು, ನೀನು ನನ್ನ ಬಿಟ್ಟು ಹೋದ್ರೆ ನಾನು ಮತ್ತೆ ಆ ಸೋನಿಯಾ ಹತ್ರ ವಾಪಸ್ ಹೋಗ್ತೀನಿ ಅನ್ನೋ ಭ್ರಮೆಯಿಂದ ಮೊದಲು ಹೊರಗಡೆ ಬಾ. ಆಗ ಜೀವನದಲ್ಲಿ ಉದ್ಧಾರ ಆಗ್ತೀಯ. ಆ ಸೋನಿಯಾ ಅವ್ರಮ್ಮ ಎಂಥವ್ರು ಅಂತ ನಿನಗೆ ಗೊತ್ತಿದೆಯಲ್ಲ. ಅವ್ರು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಅಂತ ನಿನಗೆ ಗೊತ್ತಿದೆಯಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗು. ಸಂಜು 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 ಏನ್ ಮಾಡ್ತಾ ಇದೀಯಾ? ಮನೆ ಎಲ್ಲ ಅಡ್ಜಸ್ಟ್ ಆಯ್ತಾ? ಊಟ ತಿಂಡಿ ಎಲ್ಲ ಎಲ್ಲಿ ಮಾಡ್ತಿದ್ಯಾ? ಸೂಪರ್ ಮೇಡಮ್, ಇಲ್ಲಿಗೆ ಬಂದ್ಮೇಲೆ ನನ್ನ ಅವರೇ ಚೇಂಜ್ ಆಯ್ತು ಒಂಥರ. ಅದಿರ್ಲಿ ಬಿಡಿ, ಏನ್ ಸಮಾಚಾರ? ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಕ್ಕರೆ ಉಕ್ಕಿ ಹರಿತಿದೆ. ಹೆಣ್ಮಕ್ಳು ಪ್ರೀತಿ ತೋರಿಸ್ತಿದಾರೆ ಅಂದ್ರೆ ಇದರಿಂದ ಏನೋ ಸ್ಕೀಮ್ ಇದೆ ಅಂತ ಅರ್ಥ. ಏನ್ ವಿಷಯ ಅಂತ ಹೇಳಿ. ಆ ತರ ಏನೂ ಇಲ್ಲ. ಅಯ್ಯೋ ಹೇಳಿ, ಪರವಾಗಿಲ್ಲ. ನಾನೇನ್ ಬೇರೆಯವನಲ್ಲ. ಇನ್ನು ಮುಂದೆ ನಿಮ್ಮನೆ ಅವ್ರ ತರನೇ ನಿಮಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಇಲ್ಲಿ ಶಿಫ್ಟ್ ಆಗಿರೋದು. ಅದು ನಾಳೆ ಸಂಜೆ ನನ್ನ ಬರ್ಡೇ ಪಾರ್ಟಿ ಇದೆ. ಅದಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಆಗ್ಬೇಕು. ಸ್ವೀಟ್ಸು ಕೇಕು ಎಲ್ಲ ಆರ್ಡರ್ ಮಾಡ್ಬೇಕು. ಸೊ ನಿನ್ ಹೆಲ್ಪ್ ಬೇಕಿತ್ತು. ನಿಮ್ ಬರ್ತಡೇ ಅಂದ್ರೆ ನನ್ನ ಬರ್ತಡೇ ಇದ್ದಂಗೆ. ನೀವೇನು ಚಿಂತೆ ಮಾಡಬೇಡಿ. ನೋಡ್ತಾ ಇರಿ ಈ ಸಲ ನಿಮ್ ಬರ್ತಡೇ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಅಂತ. ಯಾವ ಸ್ಟಾರ್ ಬರ್ತಡೇ ಕೂಡ ಆಗಿರ್ಬಾರ್ದು, ಆ ರೀತಿ ಆಗುತ್ತೆ. ಅಷ್ಟೆಲ್ಲ ಸೀನ್ ಏನು ಬೇಡ. ನಾನು ಹೇಳ್ದಷ್ಟು ಕೆಲಸ ಮಾಡ್ಕೊಟ್ರೆ ಸಾಕು. ಮೊದಲು ಬೇಕರಿಗೆ ಹೋಗಿ ಒಂದು ಕೇಕ್ ಆರ್ಡರ್ ಮಾಡು, ಆಮೇಲೆ ಸ್ವೀಟ್ಸ್ ಕೂಡ. ಮತ್ತೆ ನಿಮ್ ಫ್ರೆಂಡಿಗೆ ಯಾರಿಗಾದ್ರೂ ಇನ್ವೈಟ್ ಮಾಡ್ಬೇಕಾ? ಬೇಕಿದ್ರೆ ಹೇಳಿ, ಮನೆಗೆ ಹೋಗಿ ಕರ್ಕೊಂಡ್ ಬರ್ತೀನಿ. ನೋ ಥ್ಯಾಂಕ್ಸ್. ಬೇಡ 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 ಚುಚ್ಚಬೇಡ ಚುಚ್ಚಬೇಡ, ಬೇಡ ಬೇಡ, ಇದಕ್ಕೆ ಚುಚ್ಚು. ಬೇಡ, ಕಾಪಾಡಿ ಕಾಪಾಡಿ. ಚುಚ್ಬಿಡ್ತೀಯ ನನಗೆ? ತಾತ, ನೀವೆಷ್ಟು ಒಳ್ಳೆಯವರು. ಯಾವಾಗಲೂ ನನ್ನ ಜೊತೆ ಆಟ ಆಡ್ತೀರ. ಆದ್ರೆ ಯಾರು ನನ್ನ ಜೊತೆ ಆಟಾಡಕ್ಕೆ ಬರಲ್ಲ. ಬೇರೆಯವ್ರಿಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಅದಕ್ಕೆ ಬರಲ್ಲ. ನನಗೆ ಕೆಲಸ ಇಲ್ಲ, ನಾನು ನಿನ್ನ ಜೊತೆ ಆಟ ಆಡ್ತೀನಿ ಅಷ್ಟೇ. ತಾತ, ಇವಾಗ ಬೇರೆ ಆಟಾಡೋಣ. ಏನಾಡೋಣ? ಹುಲಿ ಕೆಲಸ ಆಯ್ತು. ಛೇ, ಈ ಮಕ್ಕಳ ಜಗತ್ತು ಎಷ್ಟು ವಿಚಿತ್ರವಾದದ್ದು. ಮನಸ್ಸಲ್ಲಿ ಎಷ್ಟೇ ಕೋಪ ಇದ್ರೂ
ಒಂದು ಎಳೆ ಬಿಸಿಲಿಗೆ ಹಿಮ ಕರಗಿದ ಹಾಗೆ ಕರಗಿ ಹೋಗುತ್ತೆ. ಹಾಗಾಗಿಯೇ ಇರಬೇಕು ಮಕ್ಕಳನ್ನ ದೇವರು ಅಂತ ಕರೆಯೋದು. ತಾತ ತಾತ ಶೀಲಾ ಆಂಟಿ ಯಾವಾಗ ಬರ್ತಾರೆ ಈ ಮನೆಗೆ? ಬರ್ತಾರೆ. ಒಂದು ವಯಸ್ಸು ದಾಟ್ತಿದ್ದ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಮಗುವಿನ ಮನಸ್ಸು ಹೊರಗೆ ಬರುತ್ತಂತೆ. ಅಪ್ಪ ಸರಿ ಅನ್ಬೇಕು, ಮಗು ಸರಿ ಅನ್ಬೇಕು, ಅಥವಾ ಮಗುನ ಇಲ್ಲಿ ಕರ್ಕೊಂಡು ಬಂದಿರೋ ಮಧು ಸರಿ ಅನ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಅಮ್ಮ ನೋಡಿದ್ರೆ ಹಾಗೆ ಹೇಳ್ತಾರೆ, ಅಪ್ಪ ನೋಡಿದ್ರೆ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಈ ವಿಷಯದಲ್ಲಿ ನಾನು ಸುಮ್ಮನಾಗೋದೇ ಒಳ್ಳೇದು. ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು ಒಂದು ಮಗುವಿನ ಮುದ್ದಾದ ನಗು ಎಲ್ಲಾನು ಮರೆಸ್ಬಿಡತ್ತೆ. ರೀ, ಅಲ್ಲಿ ನೋಡಿ, ಮಾವ ಮಗು ಜೊತೆ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಮಗು ಮನೆಗೆ ಬಂದ್ಮೇಲಿಂದ ಅಂತೂ ಮಾವ ಈ ಜಗತ್ತನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಊಟ, ತಿಂಡಿ, ನಿದ್ದೆ ಏನೂ ನೆನಪಿಲ್ಲ ಅವ್ರಿಗೆ. ರೀ, ನಾನು ನಿಮ್ಗೆ ಹೇಳಲಿಲ್ವಾ, ನಾನು ಈ ಕೆಲಸನೆಲ್ಲ ಮಾಡ್ತಿರೋದು ಮಾವನ ಖುಷಿಗೋಸ್ಕರ ಅಂತ. ಈಗ ನೋಡಿ ಮಾವ ಎಷ್ಟು ಖುಷಿಯಾಗಿದ್ದಾರೆ. ಆದರೂ ಮಗು ನಾನು ನೀನೇ ಹೆತ್ಕೊಡ್ಬೇಕಿತ್ತು. ಸರಿಯಾಗಿದ್ರೆ ನಾನು ಈಗಲೇ ಬೇಕರಿಗೆ ಹೋಗಿ ಸ್ವೀಟು ಕೇಕು ಆರ್ಡರ್ ಮಾಡ್ತೀನಿ. ಯಾವ ಸ್ವೀಟು? ಕೇಕ್ ಹೇಗಿರ್ಬೇಕು? ಚೆನ್ನಾಗಿರೋ ಸ್ವೀಟು ಯಾವ್ದಾದ್ರೂ ಓಕೆ. 1-2 kg ತಗೊಂಡ್ಬಂದ್ಬಿಡು. ಕೇಕು ಯಾವ್ದಾದ್ರು ಡಿಫ್ರೆಂಟ್ ಆಗಿರೋದು ತಗೊಂಡ್ಬಾ. ಅಯ್ಯೋ, ಕೇಕ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಡಿಫ್ರೆಂಟ್ ಆಗಿರೋ ಕೇಕನ್ನ ನಾನು ತರ್ತೀನಿ. ಮನುಷ್ಯರು ತಿನ್ಬೋದು ತಾನೆ? ನೋಡ್ತಾ ಇರಿ, ಕೇಕ್ ನೋಡಿ ನೀವು ನನ್ನ ಮೇಲೆ ಫಿದಾ ಆಗ್ಬಿಡ್ತೀರಾ. ಡೆಕೋರೇಷನ್ಗೆ ಏನೇನು ಬೇಕು ಮೇಡಮ್? ಅದೆಲ್ಲ ಏನು ಬೇಡ, ಸಿಂಪಲ್ ಆಗಿದ್ರೆ ಸಾಕು. ನೋ 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 ಈ ಸಂಜು ಇರಬೇಕಾದ್ರೆ ಹಾಗೆಲ್ಲ ಆಗಕ್ಕೆ ಬಿಡೋದೇ ಇಲ್ಲ. ಏನೇನು ಬೇಕು ಎಲ್ಲ ತಂದು ಪ್ಲಾನ್ ಮಾಡ್ತೀನಿ. ಯು ಡೋಂಟ್ ವರಿ. ಬಾಯ್. ಇವನೊಬ್ಬ ಹುಚ್ಚ. ಆದರೂ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಆಗಿ ಬರ್ತಾನೆ. ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಇವನ್ನ. ಮೊದಲೆಲ್ಲ ಕೃಷ್ಣನೇ ನನ್ನ ಬರ್ಡೇ ಪ್ಲಾನ್ಸ್ ಮಾಡಿ ಸರ್ಪ್ರೈಸ್ ಕೊಡ್ತಿದ್ದ. ಅದಕ್ಕೆಷ್ಟು ಬೇಗ ಚೇಂಜ್ ಆಗೋಗುತ್ತಲ್ವಾ. ಐ ರಿಯಲಿ ಮಿಸ್ ಯು ಕೃಷ್, ಐ ಡೂ. ಈ ಸಲ ಯಾರನ್ನೆಲ್ಲ ಕರಿಬೇಕು? ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಸಂಭ್ರಮ ಪಡಕ್ಕಾದ್ರೂ ನನ್ನ ಲೈಫಲ್ಲಿ ಏನಿದೆ? ಕ್ರಿಶ್ ಅಂತೂ ನಾನು ಕರೆದ್ರೆ ಖಂಡಿತ ಬರಲ್ಲ. ಅವತ್ತು ಮನೆಗೆ ಡ್ರಾಪ್ ಮಾಡಕ್ ಬಂದು ಎಷ್ಟು ಕೋಪ ಮಾಡ್ಕೊಂಡು ಹೋದ. ಮಧುನ ಇನ್ವೈಟ್ ಮಾಡಬೇಕು. ಆಗ ಮಧುನೇ ಕೃಷ್ಣನ್ ಕರ್ಕೊಂಡು ಬರ್ತಾಳೆ. ಮಗುನ ನೀನೇ ಹೆತ್ಕೊಟ್ಟಿದ್ರೆ ಇರೋ ಖುಷಿನೇ ಬೇರೆಯಾಗಿರ್ತಿತ್ತು. ಅದು ಆ ಥರ ಅಲ್ಲ. ಅರೆ, ಸೋನಿಯಾ ಅವ್ರು ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾಯ್ ಮಧು, ಹೇಗಿದ್ಯಾ? ಏನು ತುಂಬ ದಿನದಿಂದ ಕಾಲೇ ಮಾಡಿಲ್ಲ. ನಾನು ಚೆನ್ನಾಗಿದ್ದೀನಿ ಸೋನಿಯಾ ಅವರೇ, ನೀವು ಹೇಗಿದ್ದೀರಾ? ಹ್ಞೂ, ಸ್ವಲ್ಪ ಬ್ಯುಸಿ ಇದ್ದೆ. ಓಕೆ, ಮತ್ತೆ ನಮ್ಮ ಕ್ರಿಶ್ ಹೇಗಿದ್ದಾನೆ? ಅವರು ಚೆನ್ನಾಗಿದ್ದಾರೆ. ಯಾಕೆ ಆಫೀಸಲ್ಲಿ ಸಿಗಲ್ವಾ? ಸಿಕ್ಕರೂ ಸರಿಯಾಗಿ ಮಾತಾಡ್ಸಲ್ಲ ಮಧು. ನಾನು ಯಾರೋ ಬೇರೆ ಅವಳನ್ನ ಥರ ಫೀಲ್ ಮಾಡಿಸ್ತಾನೆ.
ಸ್ವಲ್ಪ ದಿವಸದಲ್ಲಿ ಸರಿ ಆಗ್ತಾರೆ ಬಿಡಿ. ನಾನು ಅದೇ ಭರವಸೆಲಿದ್ದೀನಿ ಮಧು. ಅಂದಹಾಗೆ ನಾಳೆ ನನ್ನ ಬರ್ಡೇ, ಮನೆಯಲ್ಲೇ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ದಯವಿಟ್ಟು ಕೃಷ್ಣನ್ ಕರ್ಕೊಂಡು ಬಾ ಮಧು. ಓ ಹೌದಾ, ಖಂಡಿತ ಬರ್ತೀವಿ. ಎಷ್ಟು ಹೊತ್ತಿಗೆ? ಸಂಜೆ ಒಂದು 7:30ಗೆ ಬನ್ನಿ. ಜಾಸ್ತಿ ಜನಕ್ಕೆ ಏನು ಹೇಳಿಲ್ಲ, ಬರೀ ನಾವಷ್ಟೇ. ಸೋನಿಯಾ ಅವರ, ನಾಳೆ ನಿಮ್ಮ ಬರ್ತಡೇ ನಿಮ್ಗೆ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ ಬಿಡಿ. ನಾನು ನಿಮಗೆ ಬದುಕಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು ಒಂದು ಗಿಫ್ಟ್ ಕೊಡ್ತೀನಿ. ಓಕೆ, ಶ್ಯೂರ್. ಕಾಯ್ತಾ ಇರ್ತೀನಿ ಮಧು. ಸರಿ. ಹೌದು, ಇದೇ ಸರಿಯಾದ ಟೈಮು. ಸೋನಿಯಾ ಅವ್ರಿಗೆ ಅಪ್ಪನ ಪರಿಚಯ ಮಾಡಿಸ್ಕೊಡ್ಬೇಕು. ಅಪ್ಪಂಗೆ ಫೋನ್ ಮಾಡಿ ನಾಳೆ ಬನ್ನಿ ಅಂತ ಹೇಳಬೇಕು. ಕೃಷ್ಣ ನನ್ನ ಜೊತೆಗಿದ್ದಾಗ ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡ್ತಿದ್ದ. ಪ್ರತಿ ವರ್ಷ ಒಂದೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದ. ಯಾವಾಗಲೂ ಒಂದೇ ಫಸ್ಟ್ ವಿಶ್ ಆಗಿರ್ತಿತ್ತು. ಆದರೆ ಈಗ ಅವನು ನನ್ನ ಬರ್ಡೇನೇ ಮರ್ತು ಹೋಗ್ಬಿಟ್ಟಿಯಾನೆ. ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿದ್ರೂ ನೆನಪು ಮಾಡ್ತೀನಿ. ಹಾಯ್ ಕ್ರಿಶ್, ಟುಮಾರೋ ಇಸ್ ಮೈ ಬರ್ತ್ಡೇ. We have a small celebration at home. Please try and make it. ಮಗಳೇ, ಬರ್ಡೇ ವಿಶ್ ಮಾಡ್ಲಿಕ್ಕೆ ಬಂದೇನವಾ? ಒಂದ್ಸರಿ ಆದರೂ ಮುಖ ತೋರಿಸ್ತೀಯನು? ಯಾರು ಇಷ್ಟು ರಾತ್ರಿ ಕಿಟಕಿ ಬಡಿತಾ ಇದ್ದಾರೆ? ಅಮ್ಮಂಗೆ ಹೋಗಿ ಹೇಳಲ್ಲ ಯಾರೋ ಕಿಟಕಿ ಬಡಿತಾ ಇದಾರಂತ. ಅಥವಾ ಕೃಷ್ಣ ಏನಾದರೂ ಬಂದಿರ್ಬೋದಾ? ನನ್ನ ಮೆಸೇಜ್ ಮಾಡಿ ನೆನ್ಪು ಮಾಡಿದ್ದಕ್ಕೂ ಸಕ್ಸಸ್ ಆಯಿತು. ಯಾರಲ್ಲಿ? ಕ್ರಿಶ್, ನನಗೆ ಗೊತ್ತು ನೀನೇ ಬಂದಿರೋದು ಅಂತ. ಒಳಗ್ ಬಂದು ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಮಗಳೇನಾ? ಅಮ್ಮ ಏನಾದರೂ ಈ ಥರ ಮಾಡ್ತಿರ್ಬೋದಾ? ಅಮ್ಮ ಅಲ್ವಾ, ನಿನ್ನಪ್ಪ ಬಂದಿರೋದು. ಇದೇನಿದೆಯಾ ಅವತಾರ? ಒಳಗ್ ಬನ್ನಿ ಡ್ಯಾಡ್. ನಿನ್ನ ಬಾಯಿಂದ ಅಪ್ಪ ಅಂತ ಕರೆದೀನಿ ನನಗೆ. ಎಷ್ಟು ಖುಷಿ ಆಗ್ಲಿಕ್ಕೆ ಗೊತ್ತಿದ್ರೆ, ಎಷ್ಟು ದಿವಸದಿಂದ ಈ ಮಾತನ್ನು ಕೇಳಬೇಕು ಅಂತ ಕಾಯ್ಲಿಕ್ಕತ್ತಿದ್ದೆ ನಾನು. ಡ್ಯಾಡ್, ಅಳ್ಬೇಡಿ, ಒಳಗ್ ಬನ್ನಿ. ಇಲ್ಲ ಮಗಳ, ಒಳಗೆ ಬಂದ್ರೆ ನಿಮ್ಮವ್ವ ರಾತಂತ ಮಾಡ್ತಾಳೆ. ನಾನು ಇಲ್ಲಿಂದ ನಿನಗೆ ವಿಶ್ ಮಾಡಿಬಿಟ್ಟು ಖುಷಿ ಪಡ್ತೇನವ. ಹ್ಯಾಪಿ ಬರ್ಡೇ ಮಗಳೇ, ಯಾವಾಗಲೂ ಖುಷಿಯಾಗಿರುವ.
ಥ್ಯಾಂಕ್ಸ್ ಡ್ಯಾಡ್. ನನಗೆ ನನ್ನವರು ಅಂತ ನೀವು ಒಬ್ಬರಾದ್ರೂ ಸಿಕ್ಕಿದ್ರಲ್ಲ. ಒಬ್ರನ್ನ ಕಳ್ಕೊಂಡು ನೋವನ್ನ ಇನ್ನೊಬ್ರನ್ನ ಗಳಿಸಿದ ಖುಷಿಲಿ ಮರ್ತು ಬಿಡಬೇಕು. ಯಾರು ಫಸ್ಟ್ ಬಂದು ವಿಶ್ ಮಾಡಬೇಕಿತ್ತು ಅವ್ರು ಮಾಡಲೇ ಇಲ್ಲ. ನೀವು ಬಂದು ವಿಶ್ ಮಾಡಿದ್ರಲ್ಲ, ತುಂಬ ಖುಷಿ ಆಯಿತು. ತುಂಬ ತುಂಬ ಸಂತೋಷ ಆಗ್ತಿದೆ ಡ್ಯಾಡ್. ಏಯ್ ಜೋರಾಗಿ ಮಾತಾಡಬೇಡವಾ, ನಿಮ್ಮ ಅವ್ವ ಎದ್ದು ಬಂದ್ಬಿಡ್ತಾಳೆ. ಹೋಗುವ, ಲೇಟ್ ಆಯ್ತು, ನೀವು ಮಲ್ಕೋ ಹೋಗು, ನಾ ಹೊಂಡ್ತೀನಿ. ಮುಂಜಾನೆ ಸಿಗು, ನಿನಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ ನಾನು, ನಿನಗೆ ಪಾರ್ಟಿ ಕೊಡಿಸ್ತೀನಿ ನಾನು. ನಿಮ್ಮವ್ವ ನನಗೆ ಒಳಗೆ ಕಾಲಿಡ್ಲಿಕ್ಕೆ ಬಿಡೋದಿಲ್ಲವಾ, ಆಕೆ ಏನ್ರಿ ಎದ್ದು ಬಂದರೆ ದೊಡ್ಡ ಕತೆ ಆಗ್ಬಿಡ್ತದೆ. ಹೋಗು ಹೋಗಿ ಮಲ್ಕೋ ಹೋಗು. ನಾಳೆ ಸಂಜೆ ಮನೇಲಿ ಬರ್ತ್ಡೇ ಪಾರ್ಟಿ ಇದೆ. ಹಾ ಮಾಮ್, ಬಂದೆ. ಸಂಜೆ ಮಿಸ್ ಮಾಡಬೇಡಿ ಡ್ಯಾಡ್. ಆತ್ವಾ, ನಾ ಬರ್ತೀನಿ. ಬಾಯ್. ಸೋನು, ಬಾಗಿಲು ತೆಗಿ. ಏನಾಯ್ತು ಮಾಮ್, ಇಷ್ಟೊತ್ತಲ್ಲಿ ಎದ್ದು ಬಂದೆ? ಏನಾಗಿದೆ ಸೋನು? ಯಾರ ಜೊತೆ ಮಾತಾಡ್ತಿದ್ಯಾ? ಏನೂ ಇಲ್ಲ ಮಾಮ್, ಫ್ರೆಂಡ್ ಫೋನ್ ಮಾಡಿದ್ರು, ಫೋನಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಏನು ಫೋನಾ? ಫೋನಲ್ಲಿ ಎಷ್ಟೊತ್ತಲ್ಲಿ ಮಾತಾಡ್ತಾರಾ? ಆರಾಮಾಗಿ ಮಲ್ಕೊಳ್ಬಾರ್ದಾ? ಮಾಮ್, ಬರ್ತ್ಡೇ ವಿಶ್ ಮಾಡಲ್ವಾ? ಓ ಗಾಡ್, ನನ್ನ ವಿಶ್ಗೋಸ್ಕರ ನೀನು ಇಷ್ಟೊತ್ತು ಎದ್ದಿದ್ಯಾ? ಐ ಆಮ್ ಸೋ ಸಾರಿ ಸ್ವೀಟಿ. ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಾಮ್. ತುಂಬ ಲೇಟ್ ಆಗಿದೆ, ಆರಾಮಾಗಿ ಮಲ್ಕೋ. ನಾಳೆ ತುಂಬ ಕೆಲಸ ಇದೆ, ಓಕೆನಾ? ಫೋನಲ್ಲಿ ಮಾತಾಡ್ಬೇಡ. ಗುಡ್ ನೈಟ್. ಗುಡ್ ನೈಟ್ ಮಾಮ್. ರೀ ತಗೊಳ್ಳಿ. ರೀ, ಇವತ್ತು ಮನೆಗೆ ಬೇಗ ಬನ್ನಿ, ಎಲ್ಲೋ ಹೋಗಬೇಕು. ಇಲ್ಲ, ನಾನು ಬರೋ ಟೈಮ್ಗೆ ಬರೋದು. ನಾನು ನಿನಗೆ ಆವತ್ತೇ ಹೇಳಿದೆ ಅಲ್ವಾ, ನಾನು ಆಫೀಸ್ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬೇಡ ಅಂತ. ಪ್ಲೀಸ್ ರೀ, ಇವತ್ತು ಒಂದಿನ ಬೇಗ ಬನ್ನಿ, ಎಲ್ಲೋ ಹೊರಗೆ ಹೋಗಬೇಕು. ಯಾಕೆ, ಲಾಯರ್ ಆಫೀಸ್ಗೆ ಹೋಗ್ಬೇಕಾ ಅಥವಾ ಇನ್ನೇನಾದರೂ ಹೊಸ ಸ್ಕೀಮ್ ಇದೆಯಾ? ಸದಾಶಿವನ್ಗೂ ಅದೇ ಧ್ಯಾನ ಅಂದ ಹಾಗೆ ನಿಮ್ಗೆ ಯಾವಾಗಲೂ ಅದೇ ಯೋಚನೆನಾ? ಅದು ಬಿಟ್ಟು ಬೇರೆ ಏನೂ ಇಲ್ವಾ ಈ ಜಗತ್ತಿನಲ್ಲಿ? ನನಗಲ್ಲ, ನಿನಗೆ ಯಾವಾಗಲೂ ಅದರದೇ ಧ್ಯಾನ. ನೀನು ಯಾವಾಗಲೂ ಮಾಡೋದು ಅಂಥ ಕೆಲಸಗಳೇ ತಾನೆ. ಲಾಯರ್ ಆಫೀಸ್ಗೆ ಹೋಗೋದು, ಮಗುನ ಮನೆಗೆ ಕರ್ಕೊಂಡು ಬರೋದು, ಈ ರೀತಿ ವೇಸ್ಟ್ ಕೆಲಸಗಳನ್ನೇ ಅಲ್ವಾ ನೀನು ಮಾಡೋದು. ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಿರ್ತೀಯ. ಆ ಥರದ್ದೆಲ್ಲ ಏನೂ ಇಲ್ಲ ರೀ, ನಿಮ್ಗೊಂದು ಸರ್ಪ್ರೈಸ್ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಮನೆಗೆ ಬೇಗ ಬನ್ನಿ. ಬೇಡಪ್ಪ, ನೀನು ಈಗಾಗಲೇ ನನಗೆ ಕೊಟ್ಟಿರೋ ಸರ್ಪ್ರೈಸ್ಗಳೇ ಸಾಕಷ್ಟಿವೆ, ಇನ್ನೇನು ಬೇಡ ನನಗೆ. ಹೇಳಿದ್ನಲ್ಲ, ಪ್ರಾಮಿಸ್, ಇವತ್ತು ಆ ಥರದ್ದೆಲ್ಲ ಏನೂ ಇಲ್ಲ. ಸರಿ ಬಿಡು, ಅದಕ್ಕಿಂತ ದೊಡ್ಡ ಸರ್ಪ್ರೈಸು ನಾನು ನಿನಗೆ ಕೊಡ್ತೀನಿ, ನೋಡ್ತಾ ಇರು. ಸರಿ, ಏನಾದರೂ ಕೊಡಿ, ಆದರೆ ಮನೆಗೆ ಬೇಗ ಬನ್ನಿ. ಒಂದು 7 ಗಂಟೆ ಅಷ್ಟರಲ್ಲಿ ಬಂದರೆ ಸಾಕು. ಅಷ್ಟು ಬೇಗ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ, ಕೆಲಸ ಮುಗಿಸ್ಬಿಟ್ಟೆ ಬರೋದು. ಒಟ್ನಲ್ಲಿ ಬರ್ತೀನಿ ಅಷ್ಟೇ. ಸಂಬಂಧದ ನಡುವೆ ಬಿಟ್ಟು ಬಿರುಕನ್ನು ನಾವೇ ಸರಿ ಮಾಡ್ಕೋಬೇಕು ಮಧು. ಅದು ಯಾವ ಸಿಮೆಂಟಿಂದನೂ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ನೀನು ನಿಂದೆ ಆಗಿರೋ ದೊಡ್ಡ ಭ್ರಮೇಲಿರ್ತೀಯ. ಏನಾದರೂ ಮಾಡ್ಕೊಂಡು ಹೋಗು. ನೀನು ಹೇಳ್ದಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವ್ರು ಯಾಕೆ ಹೀಗೆಲ್ಲ ಒಗಟಾಗಿ ಮಾತಾಡ್ತಾರೆ? ಮಾಡೋ ಕೆಲಸ ಮಾಡ್ತಾರೆ, ಅದನ್ನು ಖುಷಿಯಿಂದ ಮಾಡೋಕೆ ಏನು ಸಮಸ್ಯೆ ಇವ್ರಿಗೆ? ನಾನು ಇವ್ರನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಸೋನಿಯಾ ಅವ್ರ ಮನೆಗೆ. ಅವ್ರ ಬರ್ತ್ಡೇ ಇವತ್ತು. ಇವ್ರಿಗೆ ಆ ವಿಷಯ ಗೊತ್ತಿಲ್ವಾ?